ಆ, ಇದು ಒಂದು ಥರದ ಪ್ರೀತಿಯ ಜವಾಬ್ದಾರಿ, ಇದು ಆತ್ಮೀಯತೆಯ ಜವಾಬ್ದಾರಿ. ಯಾಕಂತಂದರೆ ಈ ಥರದ ಒಂದು ದೊಡ್ಡ ಕೆಲಸವನ್ನು ನಮ್ಮವ್ರು ಮಾಡಲಿ, ನನ್ನವ್ರು ಮಾಡಲಿ ಅಂತ ಅನ್ನೋವಂಥದ್ದು ಭಾವನೆ ಅವ್ರಿಗಿರೋದ್ರಿಂದನೇ ಇವತ್ತು ಶರಣ್ ಇಲ್ಲಿ ತನಕ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಇದು ನೀವೆಲ್ಲರೂ ಕೊಟ್ಟಿರೋವಂಥ ಪ್ರೀತಿ, ವಿಶ್ವಾಸ. ಅದು ಈ ವಿಶ್ವಾಸಕ್ಕೆ ನಾನು ಇನ್ನೂ ಹೆಚ್ಚು ಹೆಚ್ಚು ದುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಕೂಡ. ಭಾಳಷ್ಟು ಈ ಥರದ ಮೊದಲುಗಳು ಇದಾವಲ್ಲ, ಇದು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಚೆಂದ ಸಾಕ್ಕೊಂಡು ಬಂದಿದೆ ಈ ಜರ್ನಿ. ಯಾವತ್ತೋ ಒಂದು ದಿವಸ ಮೊದಲಾಗಿರೋದಕ್ಕೆ ಶರಣ್ ಇಲ್ಲಿ ತನಕ ನಿಂತ್ಕೊಂಡಿರ್ತಾನೆ. ಚಿಕ್ಕಣ್ಣವರು ಮೊದಲನೆಯ ತಮ್ಮ ಪ್ರಯತ್ನದಲ್ಲೇ ಗೆದ್ದಿರುವಂಥದ್ದು. ಯಾಕೆ ಮೊದಲು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಗೊತ್ತಿರೋ ಹಾಗೆ ಟೈಟಲ್ ಟೀಸರ್ನ ಲಾಂಚ್ ಮಾಡೋ ಅಂಥ ಒಂದು ಇವೆಂಟು ನನಗೂ ಗೊತ್ತಿರೋ ಹಾಗೆ ಮೊದಲನೇ ಸಲ ಕನ್ನಡದಲ್ಲಿ. ಅದು ಜೋಡೆತ್ತು ಸಿನಿಮಾದ ಮುಖಾಂತರ ಆ ಮೊದಲು ಆಗ್ತಾ ಇದೆ ಅಂತ ಅನ್ನೋವಂಥದ್ದಿದೆ ಗೊತ್ತಾ. ಇನ್ನೂ ಒಂದಿಷ್ಟು ಮೊದಲುಗಳನ್ನು ಈ ಸಿನಿಮಾ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಇದು. ಈ ಒಂದು ಟೈಟಲನ್ನು, ಟೀಸರನ್ನು ಲಾಂಚ್ ಮಾಡುವಂಥ ಮೊದಲಿಗಾನು ನಾನೇ ಆಗ್ತೀನಿ ಅವಾಗ. ಈ ಥರದ ಮೊದಲಿಗೆ ಸಾಕ್ಷಿ ಆಗಿರುವಂಥ ಜೋಡೆತ್ತು ಸಿನಿಮಾದ ಟೀಸರನ್ನು ಲಾಂಚ್ ಮಾಡುವಂಥ ಸಮಯ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೋರ್ತಾ, ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ಆಶಯಿಸ್ತಾ ಈ ಟೈಟಲ್ ಟೀಸರ್ನ ಲಾಂಚ್ ಮಾಡ್ತಾಯಿದ್ದೀನಿ. ಆಲ್ ದಿ ಬೆಸ್ಟ್. ಟೈಟಲ್ ಟೀಸರ್ ಲಾಂಚ್. ನನಗೆ ಒಂದು ಥರದ ಎಕ್ಸ್ಪೆಕ್ಟೇಷನ್ ಅಂತೂ ನನಗೆ ಈ ಸಿನಿಮಾದ ಮೇಲೆ ಇದ್ದಿದ್ದು, ಈ ಟೀಮ್ ಮೇಲೆ ಇದ್ದಿದ್ದು. ಏನಕ್ಕೆ ಅಂತಂದರೆ, ಆ್ಯಕ್ಚುಲಿ ಈ ಟೀಮಿಗೆ ಸೇರ್ಕೊಂಡಿದೆಯಲ್ಲ ಇಷ್ಟು ಜನ, ಇಂಡಸ್ಟ್ರಿಯಲ್ಲೇ ಇರೋವಂಥ ದಿ ಮೋಸ್ಟ್ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ಸು ಮತ್ತು ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ಇರೋವಂಥದ್ದು. ಯಾಕೆ ಅಂತಂದರೆ, ಇವ್ರು ಯಾರೂ ಸುಲಭಕ್ಕೆ ಸಿಗೋದೇ ಅಲ್ಲ ನಮ್ಮ ಕೈಯಲ್ಲಿ. ನಾನು ಒಂದು ಕಡೆಯಿಂದ ಹೆಸರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇವರು ನಮಗೇನೆ ಎಷ್ಟೋ ಸಿನಿಮಾಗಳಿಗೆ ಡೇಟ್ ಇಲ್ಲದೇ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತೆ ನಮಗೆ. ಆ ಥರದ್ದು ಒಬ್ಬರು ಕ್ಯಾಮ್ರಾಮನ್ನು ಇಲ್ಲೊಬ್ಬರು ಪಕ್ಕದಲ್ಲಿದ್ದಾರೆ, ಅವರೂ ಕೂಡ. ಮಹೇಶು, ಯಾಕಂತಂದರೆ ಈ ಸಿನಿಮಾದ ಹೀರೋ ಅಂತಂದಾಗ ನಾವು ಯೂಶಲಿ ಒಬ್ಬ ನಿರ್ದೇಶಕರನ್ನು ನಾವು ಹೇಳುವಂಥದ್ದು. ಪ್ರತಿಯೊಂದು ಫ್ರೇಮಿನಲ್ಲೂ ಕೂಡ ನಿರ್ದೇಶಕರ ಇಸಮ್ ಕಾಣಿಸ್ತಾ ಇದೆ. ಅದು ಇವರಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು. ಆಮೇಲೆ ಈ ಸಿನಿಮಾ ಏನು ಕೇಳ್ತಾ ಇದೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಚೆಂದ ಮಾಡೋಣ ಅಂತ ಅನ್ನೋವಂಥ ಪ್ರೀತಿಯಿಂದ ಒಬ್ಬ ನಿರ್ಮಾಪಕರು ಒಳಗಡೆ ಬರ್ತಾರೆ ಗೊತ್ತಾ. ಆಗ ಆ ನಿರ್ಮಾಪಕ ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಜೊತೆಯಲ್ಲಿ, ಸಿನಿಮಾದ ಜೊತೆಯಲ್ಲಿ ಇರೋವಂಥ ಒಂದು ಶಕ್ತಿ, ನಿಜವಾದ ಶಕ್ತಿ ಈ ಸಿನಿಮಾದ ನಿರ್ಮಾಪಕರು ಸೋಮಣ್ಣ ಅವರು ಎಷ್ಟು ಚೆಂದ ಬರೀ ಹೂಡಿಕೆ ಮಾತ್ರ ಅಲ್ಲ, ಸಿನಿಮಾದ ಎಲ್ಲ ಅಂಗಗಳಲ್ಲೂ ಕೂಡ ತೊಡಗಿಸ್ಕೊಳ್ಳೋವಂಥದ್ದು, ಪ್ರೀತಿಯಿಂದ ಇರಬೇಕು ಅಂತ ಅನ್ನೋವಂಥದ್ದು ನಿರ್ಮಾಪಕರ ಜೊತೆಯಲ್ಲಿದ್ದಾಗ ನಾನು ಹೇಳ್ತಾ ಇರ್ತೀನಿ. ಒಬ್ಬ ಹೀರೋಗೆ ನಮಗೆ ನಾವು ನೆಮ್ಮದಿಯಾಗಿ ಆರಾಮ್ಸೆ ಈ ಸಿನಿಮಾ ಚೆಂದ ಆಗ್ತಾ ಇರುತ್ತಪ್ಪ ಅಂತ ಅನ್ನೋವಂಥ ನೆಮ್ಮದಿ ಅವತ್ತು ಸಿಗುತ್ತೆ. ಅದು ಒಬ್ಬ ಹೀರೋಗೆ ಸಿಗುವಂಥ ಮೊದಲನೇ ಸಕ್ಸಸ್. ಅದು ಯಾವಾಗ ಆಗುತ್ತೆ ಅಂತಂದರೆ, ಆ ಸಿನಿಮಾನ ಕಟ್ಟಿ ಕಾಪಾಡುವಂಥ ತಂದೆಯ ಸ್ಥಾನದಲ್ಲಿರುವಂಥ ನಿರ್ಮಾಪಕರು ಸಿಕ್ಕಾಗ, ಆಮೇಲೆ ಆ ಸಿನಿಮಾನ ಪೋಷಿಸುವಂಥ ಒಂದು ತಾಯಿಯ ಸ್ಥಾನದ ಡೈರೆಕ್ಟರ್ ಸಿಕ್ಕಾಗ ಒಂದು ನೆಮ್ಮದಿ ಒಬ್ಬ ಹೀರೋಗೆ ಖಂಡಿತವಾಗ್ಲೂ ಸಿಗುತ್ತೆ. ಇವತ್ತು ಈ ಸಿನಿಮಾ, ಈ ಟೀಮ್ ಏನು ಸೇರಿದೆಯಲ್ಲ, ಈ ಟೀಮ್ ಸೇರಿದಾಗಲೇ ಇದೊಂದು ಸಕ್ಸಸ್ಫುಲ್ ಸಿನಿಮಾ ಅಂತ ಅನ್ನೋವಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಈ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂದರೆ, ಈ ತಂಡನೇ ನಿರ್ಧಾರ ಮಾಡ್ತಾಯಿದೆ. ಹರಿ ಸರ್ ಈ ಸಿನಿಮಾದ ಮ್ಯೂಸಿಕಲ್ ಸಾರಥ್ಯವನ್ನು ವಹಿಸಿರ್ತಾ ಇರ್ತಾರೆ. ಇವತ್ತು ಚಿಕ್ಕಣ್ಣವರು ಎರಡನೆಯ ಸಿನಿಮಾ, ಇದು ಮೂರನೇ ಸಿನಿಮಾ, ಕರೆಕ್ಟು, ಇವತ್ತು ಮೂರನೇ ಸಿನಿಮಾ. ಬಹಳ ಖುಷಿ ಅಂತಂತಂದರೆ, ನನ್ನ ಮತ್ತು ಅದೇನೋ ಗೊತ್ತಿಲ್ಲ ರೀ, ಈ ವೈನ್ ಕಂಡ್ರೆ ಒಂದು ಎಕ್ಸ್ಟ್ರಾ ಲವ್ ನನಗೆ, ಏನೋ ಗೊತ್ತಿಲ್ಲ ಮೊದಲಿಂದನೂ ಕೂಡ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಎರಡು ತಂಡದ ಮೇಲೆ ನಮ್ಮಿಬ್ಬರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ನಿಲ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದೇ ಥರ ಒಂದು 200-250 ಸಿನಿಮಾ ಆದ ನಂತರ ಒಬ್ಬ ಕಾಮಿಡಿ ನಟ ಹೀರೋ ಆಗ್ತಾರೆ ಗೊತ್ತಾ. ಅದು ನಿಜವಾದ ಮ್ಯಾಟ್ರ್. ಅದು ಆ್ಯಕ್ಚುಲಿ ಅದು ನಿಜವಾದ ನಿಮ್ಮೆಲ್ಲರ ಆಶೀರ್ವಾದ. ಈ ಥರದ ತಂಡದ ಮೇಲೆ ಇದ್ದಾಗ ಮಾತ್ರ ನನ್ನ ಮತ್ತು ಚಿಕ್ಕಣ್ಣನಂಥವ್ರು ಇಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ.